ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ ಯೋಜನೆ ಮತ್ತೊಂದು ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತಗಳು. ಸಂಕ್ರಾಂತಿ ಹಬ್ಬಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗುತ್ತೆ ಅಂತ ಕಾಯ್ತಾ ಇದ್ದವರಿಗೂ ಮತ್ತು 24ನೇ ಕಂತಿನ ಹಣ ಜಮಾವಾಗಿ 25ನೇ ಕಂತಿನ ಹಣಕ್ಕಾಗಿ ನಿರೀಕ್ಷೆಯಲ್ಲಿದ್ದವರಿಗೂ ಮತ್ತು ಇನ್ನು 24ನೇ ಕಂತಿನ ಹಣ ಬರದೆ ಯಾವಾಗ ಹಣ ಬರಬಹುದು 24ನೇ ಕಂತಿಂದು ಅಂತ ಕಾಯ್ತಾ ಕುಳಿತವರಿಗೂ ಎಲ್ಲರಿಗೂ ಇಂದು ಈ ವಿಡಿಯೋದಲ್ಲಿ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದ್ದು. ಅದು ಏನಂತ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೇನೆ. ದಯವಿಟ್ಟು ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದ್ದು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆ 25ನೇ ಕಂತಿನ ಹಣವನ್ನು ಇವತ್ತು ಬಿಡುಗಡೆ ಮಾಡಲಾಗ್ತಾ ಇದೆ ಎನ್ನುವಂಥ ಮಾಹಿತಿಗಳು ಬರ್ತಾ ಇವೆ. ಇವತ್ತು ಯಾವ ಜಿಲ್ಲೆಗಳಿಗೆ 25ನೇ ಕಂತಿನ ಹಣ ಜಮಾ ಆಗಬಹುದು ಅಂತ ನೋಡೋದಾದರೆ, ಇವತ್ತು ಕರ್ನಾಟಕ ರಾಜ್ಯದಲ್ಲಿರುವ ಒಟ್ಟು ಎಲ್ಲ ಜಿಲ್ಲೆಗಳು 31 ಜಿಲ್ಲೆಗೆ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ 25ನೇ ಕಂತಿನ ಹಣ ಬಿಡುಗಡೆಯಾಗಲಿದೆ ಎಂಬುವಂಥ ಮಾಹಿತಿಗಳು ಸಿಗ್ತಾ ಇವೆ. ಇದರ ಮಧ್ಯೆ 24ನೇ ಕಂತಿನ ಹಣ ಇನ್ನೂ ಕೆಲವು ಮಹಿಳೆಯರಿಗೆ ಜಮಾ ಆಗಿಲ್ಲ ಅಂತವರಿಗೆ ಮೊದಲು 24ನೇ ಕಂತಿನ ಹಣವನ್ನು ಜಮಾ ಮಾಡಿ ನಂತರ ಎಲ್ಲರಿಗೂ ಒಮ್ಮೆಲೇ 25ನೇ ಕಂತಿನ ಹಣವನ್ನು ಜಮಾ ಮಾಡಬೇಕು ಎಂಬ ಅಭಿಪ್ರಾಯವೂ ಸಹಿತ ಕೇಳಿ ಬರ್ತಾ ಇವೆ. ಇದರ ಮಧ್ಯದಲ್ಲಿ ಯಾವುದನ್ನು ಆಯ್ಕೆ ಮಾಡಿಕೊಳ್ಳುವರು ಎಂಬುದವೇ ಕುತೂಹಲವನ್ನು ಉಂಟು ಮಾಡುತ್ತಿರುವಂಥದ್ದು. ಒಂದು ವೇಳೆ 24ನೇ ಕಂತಿನ ಬಾಕಿ ಉಳಿದಿರುವ ಹಣವನ್ನು ಜಮಾ ಮಾಡಿದರೆ 24ನೇ ಕಂತು ಬಾಕಿ ಉಳಿದವರಿಗೆ ಮಾತ್ರವೇ ಹಣ ಜಮಾ ಆಗುತ್ತೆ. ಒಂದು ವೇಳೆ 24ನೇ ಕಂತನ್ನು ಅಷ್ಟಕ್ಕೆ ಬಿಟ್ಟು 25ನೇ ಕಂತನ್ನು ಜಮಾ ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ ಬಹುತೇಕ ಇಂದು ಎಲ್ಲ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ 25ನೇ ಕಂತಿನ 2,000 ರೂಪಾಯಿಗಳು ಜಮಾ ಆಗುವಂಥ ಸಾಧ್ಯತೆ ಇದ್ದು, ವೀಕ್ಷಕರೇ ಕಾಯ್ದು ನೋಡೋಣ. 24ನೇ ಬಾಕಿ ಉಳಿದಿರುವುದನ್ನು ಜಮಾ ಮಾಡ್ತಾರೋ ಅಥವಾ 25ನೇ ಕಂತಿನ ಹಣವನ್ನು ಎಲ್ಲರಿಗೂ ಜಮಾ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೋ ಎಂಬುದನ್ನು ಕಾದು ನೋಡೋಣ. ನೀವು ಯಾವ ಜಿಲ್ಲೆಯಿಂದ ವಿಡಿಯೋ ನೋಡ್ತಾ ಇದ್ದೀರಾ ಅನ್ನೋದನ್ನು ಮತ್ತು ನಿಮಗೆ ಎಷ್ಟನೇ ಕಂತಿನ ಹಣ ಜಮಾ ಆಗಿದೆ, 24ನೇ ಕಂತಿನ ಹಣ ಜಮಾ ಆಗಿದೆಯೋ ಅಥವಾ ಇನ್ನೂ ಇಲ್ಲವೋ ಎಂಬುದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಮಾಹಿತಿ ಮಾಡಿ ಯೂಟ್ಯೂಬ್ ಚಾನಲ್. ನಮಸ್ಕಾರ.